ಸ್ನೇಹಿತರೆ ನಮಸ್ತೆ ಎಲ್ರಿಗೂ. ನೋಡಿ ಮಡ್ಡಿ ರೆಡಿ ಆಗಿದೆ. ಇವತ್ತು ಫ್ಲೋರಿಂಗ್ ಟೈಲ್ಸ್ ಫಿಟ್ಟಿಂಗು. ನೋಡಿ ಇವು ಒಂದಿಷ್ಟು ಟೈಲ್ಸ್ ಕಿತ್ತಾಕಿದ್ವಿ. ಯಾಕೆ ಕಿತ್ತಾಕಿದ್ವಿ ಅಂದರೆ ಇಲ್ಲಿಂದ ಇಲ್ಲಿವರೆಗೂ ಹಾಕ್ಬಿಟ್ಟಿದ್ವಿ. ಇದು ಆ್ಯಕ್ಚುಲಿ ಕಿಚನ್ನು ಅಂಥೇಳಿ ಮಾಡ್ತಾ ಇರೋದು, ಟೈಲ್ಸು ಫಿಟ್ಟಿಂಗು ಕಿಚನ್ ಅಂತೇಳಿ ಮಾಡ್ತಾ ಇರೋದು. ಇಲ್ಲಿ ಸ್ಟವ್ವು ಅದು ಇದು ಇಟ್ಕೊಂಡು ಆಮೇಲೆ ತೊಳೆಯೋದು, ಆ ಗಂಜಿ ಬಸಿಯೋದು ಅವೆಲ್ಲ ಇರ್ತವೆ. ಅದೆಲ್ಲ ನೋಡಿ ಈ ನ್ಯಾನಿನ್ ಡ್ರಾಪ್ ಒಳಕ್ಕೆ ಈ ಪೈಪು ಗೋಡೆ ವಾಲ್ ಸೈಡಿಗೆ ಹಿಂಗೆ ಕಟ್ಟಿಂಗ್ ಮಾಡಿಬಿಟ್ಟು ಮತ್ತು ಅಲ್ಲೊಂದು ಪೈಪ್ ಇಟ್ಟಿದ್ದಾರೆ, ಅದು ಅಷ್ಟು ಕಟ್ ಮಾಡಿಬಿಟ್ಟು ವಾಟ ಎಲ್ಲ ಅಲ್ಗೋಗಂಗೆ ಮಾಡಬೇಕು. ಹಂಗಾಗಿ ಇದನ್ನು ಈಗ ಫಿಟ್ಟಿಂಗ್ ಮಾಡ್ತಾಯಿದ್ದೀವಿ. ಅಂದರೆ ಈ ಟೈಲ್ಸ್ ಹಾಕಿರೋ ಟೈಲ್ಸ್ ಏನಿದೆ ಇದು ಸುತ್ತು ಇದಕ್ಕಿಂತ 1 ಇಂಚು ಡೌನ್ ಬರುತ್ತೆ. ಫಸ್ಟೇ ಹೇಳಿದ್ದಿದ್ರೆ ಒಂದು 3 ಇಂಚ್ ಲೆವೆಲಿಗೆ ಮಾಡ್ಬೋದಾಗಿತ್ತು. ನಮಗೆ ಫಸ್ಟ್ ಹೇಳಲಿಲ್ಲ, ಹೀಗೆ ಗೊತ್ತಾಗಿದ್ದದು. ಹಂಗಾಗಿ ಫಿಟ್ಟಿಂಗ್ ಮಾಡ್ತಾ ಇದ್ದೀವಿ 1 ಇಂಚ್ ನೋಡಿ. ಹೋಯ್ತದು ಈ ಪೀಸ್ ಹಾಕ್ಬಿಟ್ಟಿವಿ ಎರಡು ಏನ ಕೊಳಕೆ ಬಂದ್ಬಿಡೋಣ ಎಲ್ಲ ಜಗ್ಗೆಲ್ಲ. ಗಣೇಶ್ ಸ್ವಲ್ಪ ವಾಲ್ ಕ್ರಾಸ್ ಬಂದಿದೆ, ಮೆಜರ್ಮೆಂಟ್ ಹೇಳ್ತೀನಿ. ಈಗ ಇದನ್ನ ಹಿಂಗೆ ಬೆಂಡ್ ಮಾಡ್ತಿದ್ವಿ, ಇದನ್ನ ಹಿಂಗೆ ಬೆಂಡ್ ಮಾಡ್ತಿದ್ವಿ. ಈ ಸ್ಕ್ವಯರ್ನ ಯಾವ ಕಡೆ ಬೆಂಡ್ ಮಾಡೋದು? ಮೂರು ನಿಮಿಷ ಆಗೈತೆ.
ಹಾಂ 3 ನಿಮಿಷ ಆಗೈತಾ? ಹ್ಞೂ. ಹಂಗೆ ಇಕ್ಕಿರೋ. ಈಗ ಈ ಕಡೆ ತೋರಿಸಿ ನೋಡಿ, ಈ ಥರ ಕಟಿಂಗ್ ಮಾಡಿ ಯಾಕೆ ಹಾಕಿದ್ದೀವಿ ಅಂದರೆ ನೋಡಿ, ಇಲ್ಲಿಂದ ಈ ಜಾಯಿಂಟಿಂದ ಅರ್ಧ ಹತ್ತೋಗ್ಬೇಕು ವಾಟ. ನೋಡಿ ಅಲ್ಲಿ ಪೈಪ್ ಕೊಟ್ಟೈತೆ, ಅಲ್ಲಿಗೆ ಹೋಗ್ಬೇಕು, ಮತ್ತು ಇನ್ನರ್ಧ ಈ ಕಡೆ ಹೋಗ್ಬೇಕು. ಹಂಗಾಗಿ ನೋಡಿ ಕರೆಕ್ಟಾಗಿ ಇಲ್ಲಿ ಕಟ್ ಮಾಡಿ ಈ ಕಡೆಗೆ ಮತ್ತು ಆ ಕಡೆಗೆ ಬೆಂಡ್ ಮಾಡಿದ್ದೀವಿ ನೋಡಿ. ಈಗ ಈ ಟೈಲ್ಸ್ ಹಾಕಬೇಕು, ಇದನ್ನು ಹಾಕಬೇಕು. ಆ ಕಡೆಯಿಂದ ಹಾಕ್ಕೊಂಬರ್ತೀನಿ. ಈ ಕಡೆಗೆ ಬೆಂಡ್ ಮಾಡಬೇಕು ಅಂದರೆ ಈ ಕಾರ್ನರ್ ಕಟಿಂಗ್ ಮಾಡಲೇಬೇಕು. ಎರಡೂ ಕಡೆಗೂ ವಾಟ ಕೊಡಬೇಕು ಅಂದರೆ ನೋಡಿ, ಅಲ್ಗೊಂದು ಕೊಟ್ಟೈತೆ, ಈ ಕಡೆಗೊಂದು ಕೊಟ್ಟೈತೆ. ಈ ಥರ ಕಾರ್ನರ್ ಕಟಿಂಗ್ ಮಾಡಲಿಲ್ಲ ಅಂದರೆ ಬೆಂಡ್ ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ಆಗಲ್ಲ.